ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಇಂದು ಬಹು ವಿಶೇಷವಾಗಿ ನಾವು ನಮ್ಮ ದೇಹದ ಮೇಲೆ ನಾವು ಆಭರಣಗಳನ್ನು ಹಾಕ್ಕೋತೀವಿ, ಹಾಗೆ ಸರಗಳನ್ನು ಹಾಕ್ಕೋತೀವಿ, ಮಾಲೆಗಳನ್ನು ಹಾಕ್ಕೋತೀವಿ. ನಮ್ಮಲ್ಲಿ ಏನೋ ಒಂದು ನಂಬಿಕೆ, ನಾವು ಈ ಥರದ ಒಂದು ಮಾಲೆ ಹಾಕ್ಕೊಂಡಾಗ ಅಥವಾ ಈ ರೀತಿಯ ಒಂದು ಕಡಗ ಹಾಕ್ಕೊಂಡಾಗ ಅಥವಾ ತುಳಸಿ ಮಾಲೆ ಇರ್ಬೋದು, ರುದ್ರಾಕ್ಷಿ ಮಾಲೆ ಇರ್ಬೋದು, ಬೆಳ್ಳಿಯ ಕಡಗ ಇರ್ಬೋದು, ಬಂಗಾರದ ಕಡಗ ಇರ್ಬೋದು, ಕಪ್ಪು ದಾರ ಇರ್ಬೋದು, ಕೆಂಪು ದಾರ ಇರ್ಬೋದು, ಅವರವರ ಭಾವಕ್ಕೆ ಅವರವರ ನಂಬಿಕೆಗೆ ಅನುಸಾರವಾಗಿ ನಾವು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ನಾವು ಈ ಕಷ್ಟಗಳಿಂದ ಈ ಒಂದು ಸಮುದ್ರದ ರೀತಿಯ ಕಷ್ಟಗಳಿಂದ ನಾವು ಪಾರಾಗಬೇಕು. ಯಾವಾಗಲೂ ಒಂಥರ ಸುಖ ಜೀವನ ನಡೆಸಬೇಕು ಅಂತಕ್ಕಂಥ ಭಾವನೆಯಿಂದ ಅನೇಕ ವಿಷಯಗಳ ಬಗ್ಗೆ ನಾವು ಗಮನ ಕೊಟ್ಟರೂ ಸಹ ಬಹುಮುಖ್ಯವಾಗಿ ಇತ್ತೀಚೆಗೆ ಎಲ್ಲರ ಕೈಯಲ್ಲೂ ನೋಡಿ ಒಂದು ಆಮೆಯ ಉಂಗುರವನ್ನು ಸಾಧ್ಯವಾದಷ್ಟು ಹಾಕ್ಕೊಂಡಿರ್ತಾರೆ. ಆಮೆಯ ಉಂಗುರ, ಅದು ಬೆಳ್ಳಿಯ ಉಂಗುರ ಇರ್ಬೋದು, ಬಂಗಾರದ ಉಂಗುರ ಇರ್ಬೋದು, ಪಂಚಲೋಹದ ಉಂಗುರ ಇರ್ಬೋದು, ತಾಮ್ರದ ಇರ್ಬೋದು, ಹಿತ್ತಾಳೆ ಇರ್ಬೋದು, ಆಮೆಯ ಉಂಗುರವನ್ನು ಹಾಕ್ಕೊಂಡಿರ್ತಾರೆ. ಆಮೆ ಅಂದ ತಕ್ಷಣ ನಮಗೆ ತಕ್ಷಣ ಗಮನಕ್ಕೆ ಬರ್ತಕ್ಕಂಥದ್ದೇ ವಿಷ್ಣುವಿನ ಎರಡನೇ ಅವತಾರವೇ ಆಮೆ. ಆ ಆಮೆಯನ್ನು ಕೂರ್ಮಾವತಾರ ಅಂತ ನಾವೇನು ಕರಿತೀವಿ. ಆ ಆಮೆಯ ಉಂಗುರ ಹಾಕ್ಕೊಳ್ಳೋದು ಎಷ್ಟು ಶುಭ, ಎಷ್ಟು ಅಶುಭ, ಒಳ್ಳೆಯದಾ ಕೆಟ್ಟದ್ದಾ, ಯಾವ ರೀತಿಯ ಶುಭ ಆಗುತ್ತೆ, ವ್ಯಾಪಾರಕ್ಕೆ ಒಳ್ಳೆಯದಾಗುತ್ತಾ, ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ, ಅಥವಾ ಸಂಸಾರದಲ್ಲಿ ಕಲಹಗಳಿಂದ ಮುಕ್ತರಾಗ್ತೀವಾ ಅಥವಾ ಶನಿಕಾಟದಿಂದ ಮುಕ್ತರಾಗ್ತೀವಾ ಅಂತಕ್ಕಂಥದ್ದು ಎಲ್ಲ ಪ್ರಶ್ನೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಮತ್ತು ಯಾವ ಬೆರಳಿಗೆ ಆ ಆಮೆ ಉಂಗುರ ಹಾಕ್ಕೋಬೇಕು, ಯಾವ ರೀತಿ ಹಾಕ್ಕೋಬೇಕು, ಆಮೆ ಅಂದ ತಕ್ಷಣ ಆಮೆ ಆಚೆ ಕಡೆ ನೋಡಬೇಕಾ, ನಮ್ಮ ಕಡೆ ನೋಡಬೇಕಾ, ಇವೆಲ್ಲವೂ ಕೂಡ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇರುತ್ತೆ. ಇನ್ನು ಆಮೆ ಉಂಗುರ ಹಾಕ್ಕೊಳ್ಳೋದು ಮುಖ್ಯವಾಗಿ ಮಂಗಳಕರ, ಶುಭ ಅಂತೂ ಕೂಡ ಹೇಳುತ್ತೆ. ಮುಖ್ಯವಾಗಿ ಏನಂದರೆ ಆರ್ಥಿಕ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಯೋಗ, ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥ ಯೋಗ. ಹಾಗೆಯೇ ಯಾವಾಗಂದರೆ ಆವಾಗ ಎಲ್ಲಂದರೆ ಅಲ್ಲಿ ಆಮೆ ಉಂಗುರ ತೊಗೊಂಡು ಹಾಕ್ಕೋಬಾರ್ದು. ನಾವು ಅಂಗಡಿಯಲ್ಲಿ ಹೋಗ್ತೀವಿ, ಸರ್ ಒಂದು ಆಮೆ ಉಂಗುರ ಕೊಡಿ, ಹಾಕ್ಕೊಂಬಿಟ್ರಿ, ಅದು ಹಾಕ್ಕೋಬಾರ್ದು ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ನಾವು ಯಾವಾಗಲೂ ಒಂದು ಶಾಸ್ತ್ರಬದ್ಧವಾಗಿ ಹೋದಾಗ ಅದು ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಎಲ್ಲಂದರೆ ಅಲ್ಲಿ ಧಾರಣೆ ಮಾಡ್ಕೊಳ್ಳೋದು ಬೇಡ. ಶುಕ್ರವಾರದ ದಿವಸ ಆಮೆಯ ಉಂಗುರವನ್ನು ಖರೀದಿಸಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಸಹ ಬೆಳ್ಳಿಯ ಆಮೆ ಉಂಗುರ ಶುಭ ಅಂತ ಹೇಳುತ್ತೆ. ಬಂಗಾರ ಅಂದರೆ ನಿಮ್ಮ ಶಕ್ತಾನುಸಾರ, ನಿಮ್ಮ ಇಷ್ಟ. ಆದರೆ ಶಾಸ್ತ್ರ ಹೇಳುತ್ತೆ ಬೆಳ್ಳಿಯ ಆಮೆ ಉಂಗುರ ಒಳ್ಳೆಯದು. ಅದನ್ನು ಶುಕ್ರವಾರದ ದಿವಸ ಖರೀದಿಯನ್ನು ಮಾಡಿ ಅದನ್ನು ಹಾಲು, ಗಂಗಾಜಲದಲ್ಲಿ ಶುದ್ಧಿಗೊಳಿಸಬೇಕು. ಮನೆಯಲ್ಲಿ ಹಾಲು ಅಥವಾ ಗಂಗಾಜಲದಲ್ಲಿ ಶುದ್ಧಿಯನ್ನುಗೊಳಿಸ್ಕೋಬೇಕು. ಗುರುವಾರ, ಶುಕ್ರವಾರ ಧಾರಣೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆ ಆಮೆ ಹೇಗಿರಬೇಕು ಅಂದರೆ, ಆ ಆಮೆ ನೋಡಿ, ಗಂಡಸರಾದರೆ ಬಲಗೈನ ಮಧ್ಯದ ಬೆರಳಿಗೆ ಹಾಕ್ಕೋಬೇಕು, ಹೆಂಗಸರಾದರೆ ಎಡಗೈನ ಉಂಗುರದ ಬೆರಳಿಗೆ ಆಮೆ ಉಂಗುರ ಹಾಕ್ಕೊಂಡಿದ್ರೆ ತುಂಬ ಒಳ್ಳೆಯದು. ಗುರುವಾರ ಮತ್ತು ಶುಕ್ರವಾರ ಧಾರಣೆ ಮಾಡಿಕೊಂಡ್ರೆ ಅದು ಕೂಡ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಆಮೆ ತಲೆ ಇರುತ್ತಲ್ಲ, ಆಮೆ ನಿಮ್ಮ ಕಡೆ ನೋಡ್ತಾ ಇರಬೇಕು, ಆಮೆ ನಮ್ಮ ಕಡೆ ನೋಡ್ತಾ ಇರಬೇಕು. ಎಡಗೈಗೆ ಹಾಕ್ಕೊಂಡ್ರೂ ನಮ್ಮ ಕಡೆ ನೋಡಬೇಕು, ಬಲಗೈಗೆ ಹಾಕ್ಕೊಂಡ್ರು ನಮ್ಮ ಕಡೆ ನೋಡ್ತಾ ಇದ್ದರೆ, ಆಮೆ ತಲೆ ನಿಮ್ಮ ಕಡೆ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ, ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ, ಮನಸ್ಸು ಪ್ರಶಾಂತವಾಗಿರುತ್ತೆ, ಮಾಟ ಮಂತ್ರಗಳಿಂದ ಮುಕ್ತರಾಗ್ತೀರಾ. ಯಾರಾದರೂ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಅದು ಕೂಡ ಹೊರಟೋಗುತ್ತೆ. ಎಲ್ಲಕ್ಕಂತ ಮಿಗಿಲಾಗಿ ಅನಾರೋಗ್ಯ ಕಾಡ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಉಂಗುರವನ್ನು ಹಾಕ್ಕೊಂಡಾಗ ಯಾವಾಗಲೂ ಅಷ್ಟೇ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಾಲಕ್ಷ್ಮಿ ವಿಷ್ಣು ನಿಮಗೆ ಸಾಕ್ಷಾತ್ ಯಾವಾಗಲೂ ಕೂಡ ಅನುಗ್ರಹ ಸಿಗ್ತಾನೆ ಇರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.